ನಮಸ್ಕಾರ. ಜಯ ಆಯುರ್ವೇದ. ನಾ ಈಗ ಮೊದಲು ಹೇಳಿರೋ ಹಂಗ ನಾವು ಆಹಾರದಲ್ಲಿ ಏನೇನು ತಿನ್ಕೋಬೇಕಂದ್ರೆ ಕಾಯಿಪಲ್ಯಗಳನ್ನು ತಿನ್ನಬೇಕು, ತಪ್ಪಲ್ ಪಲ್ಯಗಳನ್ನು ತಿನ್ನಬಾರದು. ಕಾಯಿಪಲ್ಯಗಳು ಅಂದ್ರೆ ಬದ್ನಿಕಾಯಿ ಆಗಿರ್ಬೋದು, ಚೌಳಿಕಾಯಿ ಆಗಿರ್ಬೋದು, ಹೀರಿಕಾಯಿ ಆಗಿರ್ಬೋದು, ಸೌತಿಕಾಯಿ ಆಗಿರ್ಬೋದು, ಬಟಾಟೆ ಆಗಿರ್ಬೋದು. ಹಿಂಗೆ ಕಾಯಿ ಅಂತ ಏನು ಇರ್ತಾವಲ್ಲ ಅಂಥ ಗಡ್ಡೆಗಳು ಏನಿರ್ತಾವಲ್ಲ ಅವನ್ನ ತಿನ್ನಬಹುದು. ಮತ್ತು ತಪ್ಪಲ್ ಪಲ್ಯಗಳನ್ನು ಆಯುರ್ವೇದದಲ್ಲಿ ತಿನ್ನಲಿಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ಯಾರು. ಯಾಕಂದ್ರೆ ಅವು ಅನೇತ್ರಿ ಅಂತ ಹೇಳ್ತಾರು. ಅಂದ್ರೆ ಅವನು ದಿನನಿತ್ಯ ತಿನ್ನುವುದರಿಂದ ನಮಗೆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತಾವೆ ಅಂತ ಹೇಳ್ತಾರೆ. ಅದು ನಾವು ನಮ್ಮ ಪ್ರಾಕ್ಟೀಸ್ದಾಗ ಕಂಡುಕೊಂಡಿದ್ದು ಸತ್ಯ ಇದೆ. ಅದ್ರ ಜೊತೆ ತಪ್ಪಲ ಪಲ್ಯ ತಿನ್ನಲೇಬೇಕಾತಂದ್ರೆ ಒಂದು ಎರಡು ಉದಾಹರಣೆ ಕೊಡ್ಬೇಕಂದ್ರೆ ಅಮೃತ ಬಳ್ಳಿ ತಪ್ಪಲ ತಿನ್ಬೋದು, ಅಥವಾ ಪುನರ್ನವ ಅಂತ ಬರ್ತೈತೆ ಅದನ್ನ ತಿನ್ಬೋದು, ಅಥವಾ ಜೀವಂತಿ ಅಂತ ಬರ್ತೈತೆ ಅದ್ರ ತಪ್ಪಲ ತಿನ್ಬೋದು. ಈಗ ಸಾಮಾನ್ಯವಾಗಿ ಉಪಯೋಗ ಮಾಡುವಂಥ ಮೆಂತಿ ಪಲ್ಯ, ಸಬ್ಸಿಗೆ ಪಲ್ಯ ಅಂತ ಏನಿರ್ತಾರಲ್ಲ ಅಂಥವೇನು ತಿನ್ಲಿಕ್ಕೆ ಹೋಗಬಾರ್ದು. ತಿಂದ್ರೆ ಯಾವಾಗ ಒಂದ್ಸರ್ತಿ, ತಿಂಗಳಿಗೆ ಒಂದ್ಸರ್ತಿ ತಿಂದ್ರೆ ಏನು ತೊಂದರೆ ಆಗೋದಿಲ್ಲ. ಅದ್ರ ಜೊತೆ ಈ ಕಾಯಿಪಲ್ಯಗಳೇನಿರ್ತಾವಲ್ಲ ದಿನನಿತ್ಯ ಒಂದೇ ಥರ ಸೇವನೆ ಮಾಡಬಾರ್ದು. ಅಂದ್ರೆ ದಿನ ಬದ್ನಿಕಾಯಿ ತಿನ್ನೋದು, ದಿನ ಚೌಳಿಕಾಯಿ ತಿನ್ನೋದು, ದಿನ ಒಂದೇ ಥರ ಪಲ್ಯ ತಿನ್ನಬಾರ್ದು. ದಿನನಿತ್ಯ ತಿನ್ನುವಂಥ ಸ್ವಲ್ಪ ಆಹಾರ ಪದಾರ್ಥಗಳು ಯಾವ ಅಂದ್ರೆ ದಿನ ತಿನ್ನಬೇಕಾದಂಥದ್ದು ಗೋಧಿ, ಅಕ್ಕಿ, ಜೋಳ, ಹಾಲು, ತುಪ್ಪ. ಇವನ್ ಬಿಟ್ಟು ಬೇರೆ ಯಾವುದೋ ಪದಾರ್ಥನ ದಿನ ತಿನ್ನಬಾರ್ದು. ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋಗಳನ್ನು ನೋಡ್ರಿ.